ಈಗ ನೀರು ತೊಗೊಬರ್ಬೇಕು. ನೀರು ತೊಗೊಬರೋಣ. ನೀರು ತೊಗೊಬಿಟ್ಟು ಹಂಗೆ VKN ಅಂತ ಒಂದು ಹೊಸದು ಲೈಕ್ ಮಾಲ್ ಥರ ಓಪನ್ ಆಗಿದೆ, ಫ್ರೂಟ್ಸ್ ಮಾಲ್. ಅಲ್ಲಿಗೆ ಹೋಗಿ ಏನೋ ಹೇಳ್ತು ಅಮ್ಮ, ಲೈಕ್ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಂಬರ್ಬೇಕು. ತೊಗೊಂಡು ಮಾಲ್ನ ವೀಡಿಯೋ ಮಾಡ್ಕೊಂಬರೋಣ. ಅನ್ನಿವೋಣ. ನಮ್ಮ ಚನ್ನಪಟ್ಟಣದಲ್ಲಿ ಏನೇನೇನೇನು ಮಾಡ್ತಾರೆ ಅಂತ ಗೊತ್ತೇ ಆಗಲ್ಲ ಮರೆ. ನಗರಸಭೆ ಏನೇ ಮಾಡ್ಬಿಟ್ಟು ನಗರ ಚನ್ನಪಟ್ಟಣಕ್ಕೆ ಸ್ವಾಗತ ಅಂತ ಬೋರ್ಡಿದ್ರೆ. ನಾನು ಅಲ್ಲಿ ಹೋಟ್ಲಿದ್ದೆಲ್ಲ ಸಿಕ್ಕಾಪಟ್ಟೆ ಅಂದರೆ ಒಂದು 3-4 ವರ್ಷದ ಹಿಂದೆಯಿಂದನೂ ಮಾಡ್ತಾ ಇದ್ದಾರೆ, 4-5 ವರ್ಷದ ಹಿಂದೆ. ಇದು ಸಿಕ್ಕಾಪಟ್ಟೆ ನಾಷ್ಟ ಮಾಡೋಕ್ಕೆ ಹೊಟ್ಟೆ ಹಸಿದಾಗ ಮನೆ ಲೇಟ್ ಆದಾಗೆಲ್ಲ ಅಲ್ಲೇ ಹೋಗಿ ಮಾಡ್ತಾ ಇದ್ದಾರೆ. ಎಳ್ನೀರು ಹಾಕೊಂಡಿದ್ದಾರೆ, ಹಿಂದೆ ಹಾರ ನೋಡಿತಾ ಇದ್ದಾರೆ. ಸಿಂಗಲ್ ಹ್ಯಾಂಡಲ್ಲಿ ಡ್ರೈವ್ ಮಾಡೋದು ಸ್ವಲ್ಪ ಇಷ್ಟ. ಇದೇ ಮಾರ್ಕೆಟ್ ಅಂತೀನಿ, ಮಾಲ್ KPN ಫ್ರೆಶ್. ನೀರು ತಗೊಬಂದ್ಬಿಟ್ಟು ಹಂಗೆ ಡೈರೆಕ್ಟಾಗಿ ಏನೋ ತಗೊಳ್ಳೋಣ. ಇಲ್ಲೇ ನೀರು ಪಕ್ಕದೇ, ನೀರು ಹಿಡ್ಕೊಂಡು ಮಾಲ್ಗೆ ಹೋಗಿ ಐಟಮ್ನ ತಗೊಂಡ್ಬರೋದು. ಇದೆಯಲ್ಲ ಇದೆ, ಅದರಲ್ಲಿ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿ 6 ರೂಪೀಸ್ ಹಾಕಿದ್ರೆ ನೀರು ಬರುತ್ತೆ. ಇಟ್ಕೊಂಡು ಹೋಗ್ಬೇಕು. ಕೊತ್ತಂಬರಿ ಸೊಪ್ಪು ತಗೊಂಡೆ, ದಾಳಿಂಬೆ, ದ್ರಾಕ್ಷಿ ಇರಲಿಲ್ಲ. ಸೊ ದಾಳಿಂಬೆ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡು ಬಂದೆ. 92 ರೂಪಾಯಿ ಚಿಲ್ಲರೆ. ಇರಲಿ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಬರೀ ಕೊತ್ತಂಬರಿ ಸೊಪ್ಪು ಅದಕ್ಕೆ 92 ಚಿಲ್ಲರೆ. ಆ ದಾಳಿಂಬೆ ತೂಕ ಇತ್ತು ಜಾಸ್ತಿ, ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ. ನೀರಿಗೆ 6 ರೂಪೀಸ್ ಪೇ ಮಾಡಿದೆ. ಅದು ಸ್ವಲ್ಪ ಲೋಡಿಂಗಲ್ಲಿದ್ದರೆ ನೀರು ಕಾಸು ಹೋಗಲ್ಲ, ಕಾಸು ಸುಮ್ಮನೆ ಖಾಲಿ ಆಗ್ತದೆ. 6 ರೂಪಾಯಿ ಮೈನಸ್ ಆಯಿತು. ಆಮೇಲೆ ಮತ್ತೆ 6 ರೂಪಾಯಿ ಹಾಕಿ ಪೇ ಮಾಡಿ ಮತ್ತೆ ನೀರು ಎತ್ಕೋಬೇಕು. ಮದುವೆಲಿ ಹೋಗ್ತಾ ಇದ್ದೀನಿ, ಹೆಲ್ಮೆಟ್ ಹಾಕ್ದೆ. ಪ್ಲೀಸ್ ಯಾರು ಹೋಗ್ಬಿಡಿ, ಇದು ರೂಢಿ ಆಗಿರೋದ್ರಿಂದ ಹಾಗೆ ಹೋಗ್ತಾರದು ಅಷ್ಟೇ. ನಮ್ಮ ಜೂನಿಯರ್ಸ್, ನನ್ನ ಸೂಪರ್ ಜೂನಿಯರ್ಸ್ ಇಲ್ಲಿದ್ದಾರಲ್ಲ, ಅವರು ತೆಗ್ದಿದ್ದಾರೆ, ಪರವಾಗಿಲ್ಲ. ಆದರೆ ನಮ್ಮಷ್ಟೇನಿಲ್ಲ. ನಾವು ಕ್ರೇಜಿ, ನಾವ್ಯಾರು ಗೊತ್ತಲ್ಲ. ಎಲ್ಲ ಹೇಳ್ತಿರ್ತಾರಲ್ಲ, ಲೈಕ್ ಚನ್ನಪಟ್ಟಣ ಇದೆಲ್ಲ ಇನ್ನೂ ಡೆವಲಪ್ಮೆಂಟ್ ಆಗದೇ ಇರೋ ಏರಿಯಾ, ಡೆವಲಪ್ಮೆಂಟ್ ಆಗದೇ ಇರೋ ಸಿಟಿ ಅಂತ. ಆ್ಯಕ್ಚುಲಿ ಈಗ ಇದು ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗ ರೀಸೆಂಟ್ಲಿ ಇದರಿಂದೇ ಒಂದು ಲೈಕ್ ಒಂದು 3-4 ಮಂತ್ಸ್ ಬ್ಯಾಕ್ ಒಳ್ಳೊಳ್ಳೆ ಮಾಲ್ಗಳು ಓಪನ್ ಆಗಿದೆ. ಲೈಕ್ ಅಂದರೆ ಫುಡ್ದು VIP ಅಂತ ಏನೇನೋ ಓಪನ್ ಆಗಿದೆ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಡೊಮಿನೋಸ್ ಕೂಡ ಬರುತ್ತೆ. ಉಡುಪಿ ಡೊಮಿನೋಸಿಂದ ಇಲ್ಲಿ ಕಾಂಟ್ಯಾಕ್ಟ್ ಆಗಿ ಡೊಮಿನೋಸ್ ಕೂಡ ಓಪನ್ ಮಾಡ್ತಾ ಇದ್ದಾರೆ. ಡಿಮಾರ್ಟ್ ಕೂಡ ಓಪನ್ ಮಾಡ್ತಾ ಇದ್ದಾರೆ. ಎಲ್ಲ ಈಗ ಡೆವಲಪ್ಮೆಂಟ್ ಆಗ್ತಾಯಿದೆ. ಯಾಕಂತಂದರೆ ಇದು ಮೊದಲೇನಾಗಿತ್ತು ಅಂತಂದರೆ ಇದು ಹಳ್ಳಿ ಥರ ಆಗಿತ್ತು. ಇದು ಈಗ ಸಿಟಿ ಥರ ಕನ್ವರ್ಟ್ ಆಗ್ತಾ ಇದೆ. ಇದೆಲ್ಲ ಸೈಟ್ ಏರಿಯಾಸೇ. ಮೊದಲಿಂದನೂ
ಇದನ್ನೆಲ್ಲ ಹೌಸಿಂಗ್ ಬೋರ್ಡ್ ಅಂತ ಅಂತಾರೆ. ಎಷ್ಟು ಸಖತ್ತಾಗಿರೋ ಮನೆಗಳಿದೆ ಅಂತ ಅಂದರೆ ಇಲ್ಲಿ ತುಂಬ ಚೆನ್ನಾಗಿರೋ ಮನೆಗಳಿವೆ. ಒಂದ್ಸಲ ಟ್ರಿಪ್ ಹಾಕ್ಕೊಂಡು ಹಂಗೆ ಬರೋಣ ಅಂತ ಬರ್ತಾ ಇದ್ದೀನಿ. ಅಂದರೆ ಈಗ ರೀಸೆಂಟಾಗಿ ತುಂಬ ಜನ ಲೈಕ್ ನಾರ್ಮಲಾಗಿ ಎಲ್ಲರೂ ಸೈಟ್ ಅಂದರೆ ತೀರಾ ಕಮ್ಮಿ ಇತ್ತು. ಮೊದಲು ಸಿಕ್ಕಾಪಟ್ಟೆ ಕಮ್ಮಿ ಇತ್ತು. 2 ಲಕ್ಷ 3 ಲಕ್ಷಕ್ಕೆಲ್ಲ ಒಂದೊಂದು ಸೈಟು. ಆಗೆಲ್ಲ ಸೈಟ್ ತೊಗೊಂಡು ಇಟ್ಕೊಂಡಿರೋರು ಈಗ ತುಂಬ ಲಾಭ ಮಾಡ್ತಾಯಿದ್ದಾರೆ. ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ಒಳ್ಳೆ ಇನ್ವೆಸ್ಟ್ಮೆಂಟು. ನಾನು ಚಿಕ್ಕವನಿದ್ದಾಗ ನನ್ನ ಬುದ್ಧಿ ಬಂದಾಗಿಂದನೇ ಇದೊಂದು ಮನೆ ಫಸ್ಟ್ ಇದ್ದಿದ್ದಂದರೆ ಅದೊಂದೇ ಮನೆ. ಫಸ್ಟು ಬಿಲ್ಡ್ ಆಗಿದ್ದು ಅದೊಂದು ಮನೆ, ಅದು ಬಿಟ್ಟರೆ ಗೊತ್ತಿಲ್ಲ. ಬನ್ನಿ ಈಗ ಹಂಗೆ ನನ್ನ ಓದ್ತಾ ಇರೋ ಸ್ಕೂಲಿಗೆ ಹೋಗಿದ್ದು ಬರೋಣ. ನಾನು 7th 8th 9th 10th ಓದಿದ್ದು ಸ್ಕೂಲಿಗೆ ಹೋಗಿದ್ದು ಬರ್ತೇನೆ. ಇಲ್ಲೇ ಸ್ಕೂಲ್ ಇರೋದು. ಇಲ್ಲಿ ಹೋದರೆ ಸಿಗುತ್ತೆ ಅಲ್ಲೇ ನ್ಯೂ ಎಕ್ಸ್ಪರ್ಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ನಾನು ಓದಿದ್ದು ಸ್ಕೂಲ್. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಇದೊಂದು ಕಾರ್ ಯಾವುದೋ ಇದೆ. ಕಾರ್ ನೋಡಿ, ಸೈಕಲಾ? ಬನ್ನಿ ಸ್ಕೂಲಿಗೆ ಹೋಗಿ ಮ್ಯಾಮ್ನ ಮಾತಾಡಿಸ್ಕೊಂಡು ಬರೋಣ. ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಆಚೆ ಮುಂದೆ ವೀಡಿಯೋ ಮಾಡ್ತೀನಿ. ಅದೇ ಹೇಳ್ತಾ ಇದ್ದಾರೆ ಬ್ರೀಶಲ್ಲಿ ಒಂದು ಆವಿಷ್ಕಾರ ಆಗಬೇಕು ಜಗತ್ತಲ್ಲಿ ಅಂದರೆ ಫಸ್ಟ್ ಅದು ತಲೆ ಒಳಗೆ ಬ್ಲೂ ಪ್ರಿಂಟ್ ಆಗಬೇಕು, ಆಮೇಲೆ ಇಂಪ್ಲಿಮೆಂಟ್ ಆಗಬೇಕು. ಮುಂಚೆ ವಿಜುವಲೈಸೇಷನ್, ಮ್ಯಾನಿಫೆಸ್ಟೇಷನ್, ಪ್ರತಿ ಗೇಮಲ್ಲೂ ಮಟನ್ ಸಾರ್, ಮುದ್ದೆ ಸಿಗುವ. ಸ್ಕೂಲ್ಗೆ ಹೋಗಿದ್ದು ಬಂದೆ. ಸ್ಕೂಲಲ್ಲಿ ನನ್ನ ಟೀಚರ್ಸು ಅವರು ಇವರು ಎಲ್ಲರಿದ್ದರು. ಮಾತಾಡ್ಸ್ಕೊಬಂದೆ. ಚೆನ್ನಾಗಿದೆ. ಲೈಕ್ ಅಂದರೆ ನಾನು ಓದಿದ್ದಕ್ಕಿಂತ ಈಗ ಡೆವಲಪ್ಮೆಂಟ್ ಆಗ್ತಾಯಿದೆ. ಉಡುಪಿ ಅಂತ ಇದ್ದೀನಿ, ಚನ್ನಪಟ್ಟಣ, ಈ ರಾಮನಗರ ಸೈಡ್ ಇರೋರೆಲ್ಲ ನ್ಯೂ ಎಕ್ಸ್ಪರ್ಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ. ಆ 700 ರೋಡಲ್ಲಿ ಬರ್ತದೆ ನೋಡಿ. ಚೆನ್ನಾಗಿದೆ. ನಾನು ಚೆನ್ನಾಗಿ ಓದಿದ್ದೆ. ಒಳ್ಳೆ ಫ್ಯಾಕಲ್ಟೀಸ್ ಇದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಕಮ್ಯುನಿಕೇಷನ್ಸ್ ಒಳ್ಳೆ ಇದೆ. ನೀವು ಇಂಗ್ಲೀಷ್, ನಾನಂತೂ ಸಿಕ್ಕಾಪಟ್ಟೆ ಡಲ್ ಇದೆ ಇಂಗ್ಲೀಷಲ್ಲಿ. 10th ಇಂದನೇ ಅವ್ರು ಸ್ವಲ್ಪ ಹೇಳಿ ಸ್ವಲ್ಪ ಮಾಡಿಸಿದ್ದು ನನಗೆ. ಈಗ ಪರ್ಫೆಕ್ಟ್ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ, ತಕ್ಕ ಮಟ್ಟಿಗೆ ಇದ್ದೀನಿ. ಅದೇ ಥರ ಮಳೆ ಬರ್ತಾಯಿದೆ, ಸಿಕ್ಕಾಪಟ್ಟೆ ಮಳೆ ಅಂದ್ಕೊಳ್ಳಿ. ಬೆಂಗಳೂರು, ಚನ್ನಪಟ್ಟಣ, ರಾಮನಗರ, ಮಂಡ್ಯ, ಮದ್ದೂರು ಸೈಡಲ್ಲೆಲ್ಲ. ನನ್ನ ಮನೆ ವಿಶೇಷತೆ ಏನಂತ ಅಂದರೆ ನೀವು ಎಲ್ಲ ಕಡೆ ನೋಡ್ಬೋದು. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಫುಲ್ ಗ್ರೀನರಿ ಆಯಿತಾ. ಸಿಕ್ಕಾಪಟ್ಟೆ ಗ್ರೀನ್ ಏರಿಯಾ. ಲೈಕ್ ಒಂದು ಒಳ್ಳೆ ವೈಬ್ ಸಿಗುತ್ತೆ. ಗ್ರೀನ್ ಸೈಡ್ ಇದ್ದರೆ ನನಗೆ ತುಂಬ ಖುಷಿ. ಅದಕ್ಕೆ ನಾನು ಎಲ್ಲ ಕಡೆ ಗ್ರೀನ್ ಅಂತೀನಿ. ಒಂದು ವಿಚಾರ ಏನಂತಂದರೆ, ನಮ್ಮ ಅಜ್ಜಿ ಈ ಏರಿಯಾ ಇತ್ತಲ್ಲ, ಈ ಏರಿಯಾ ಫುಲ್ಲು ಗಿಡಗಳು ಹಾಕಿದ್ರು ಆಯಿತಾ. ಸಿಕ್ಕಾಪಟ್ಟೆ ಗಿಡಗಳು ಹಾಕಿದ್ರು. ಅಂದರೆ ನುಗ್ಗೆಕಾಯಿ ಹಾಕಿದ್ರು. ನಾನು ಚಿಕ್ಕ ಏಜಲ್ಲಿದ್ದಾಗ ಇಲ್ಲೊಂದು ಮರ ಇದೆ ನೋಡಿ, ನುಗ್ಗೆಕಾಯಿ ಮರ. ಅದು ಚಿಕ್ಕ ಏಜಲ್ಲಿದ್ದಾಗ, ನಾನು ಸಿಕ್ಕಾಪಟ್ಟೆ ಚಿಕ್ಕ ಏಜಲ್ಲಿದ್ದೆ. ಒಂದು 5th 7th ಅಂದ್ಕೊಳ್ಳಿ, 5th to 7th ಆ ಏಜಲ್ಲಿದ್ದಾಗ ನುಗ್ಗೆಕಾಯಿ ಬೆಳೆಯೋದಾಯ್ತಾ. ನುಗ್ಗೆಕಾಯಿನ ಕಟ್ಕೊಂಡು ನಾನು ಸೈಕಲಲ್ಲಿ ಹೋಗಿ ಸೇಲ್ ಮಾಡ್ಕೊಂಬರ್ತಿದ್ದೆ. 30 ರೂಪಾಯಿ 40 ರೂಪಾಯಿ 4-5 ಕೊಡ್ತಿದ್ದೆ ಆಗ ನುಗ್ಗೆಕಾಯಿ. ಬಟ್ ಈಗ ನುಗ್ಗೆಕಾಯಿ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಹಿಂಗೆ ನೋಡಿ ಹುಳಗಳು. ನಾವು ಸಿಕ್ಕಾಪಟ್ಟೆ ನಾಯಿಗಳು ಸಾಕ್ತೀವಿ ಆಯಿತಾ. ಅಂದರೆ ನಾಯಿಯನ್ನಂತ ಹೇಳೋದ್ಕಿಂತ ನಮ್ಮ ಪ್ರೀತಿಯ ಶ್ವಾನಗಳು ಸಾಕ್ತೀವಿ. ಅದು ಎಲ್ಲ ಇಂಥ ಏರಿಯಾದಲ್ಲಿ ಇದ್ದರೆ ಆರಾಮ್ ಸಾಕ್ಬೋದು. ನಾನು ನಾಯಿ ಸಾಕೋಣ ಅಂತಿದ್ದೆ, ನಾಯಿಂದ ಡಾಗಿ ಸಾಕೋಣ ಅಂತಿದ್ದೆ. ಕನ್ವರ್ ಇದ್ದ, ಜಾನಿ ಇದ್ದ, ಇಬ್ಬರು ಸತ್ತೋದ್ರು, ಇಬ್ಬರು ಇಲ್ಲ. ಏನು ಮಾಡೋಕ್ಕಾಗಲ್ಲ. ನೋಡೋಣ ಮುಂದೆ ಫ್ಯೂಚರಲ್ಲಿ ಒಂದು ಒಳ್ಳೆ ಮನೆ ಕಟ್ಟಿಸಾದ್ಮೇಲೆ ನೋಡೋಣ ಸಾಕೋಣ. ನೋಡಿ ಕ್ಯಾಮ್ರಾ ನೋಡಿದ್ರೆ ಹುಡುಗಿರು ಅಥವಾ ಪೀಪಲ್ಸ್ ಓಡೋಯ್ತಾರೆ ಅಂತಂದರೆ ನಾಯಿಗಳು ಓಡೋಯ್ತಾಯಿವೆ. ಏನು ಮಾಡೋಣ. ಕಬ್ಬು ನೋಡಿ, ಒಂದು ಸಣ್ಣ ಏರಿಯಾದಲ್ಲಿ ಏನೇನು ಬೆಳೆಯೋಕ್ಕಾಗಲ್ಲ ಎಲ್ಲ ಬೆಳೆದಿದ್ದಾರೆ ನಮ್ಮ ಅಜ್ಜಿ. ನಾಳೆ ನಮ್ಮ ಅಜ್ಜಿ ಬಗ್ಗೆ ಹೇಳ್ತೀನಿ ಆಯಿತಾ. ನಾಳೆ ನಮ್ಮ ಅಜ್ಜಿ ಜೊತೆ ವೀಡಿಯೋಗಳು ಮಾಡ್ತೀನಿ. ಚೆನ್ನಾಗಿರುತ್ತೆ ವೀಡಿಯೋಸು. ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಎಷ್ಟು ಜನ ಮಾಡ್ತೀರೋ ಅದೇ ಥರ ನಾನು ಮುಂದೆ ಕ್ರೇಜಿ ಕಂಟೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದೇ ರೀತಿ ನಾನು 1 ಲಕ್ಷ ದುಡಿಯೋ ಚಾಲೆಂಜ್ ಮಾಡ್ತೀನಿ. 2 ಕೋಟಿ ದುಡಿಯೋ ಚಾಲೆಂಜ್ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. 1 ಕೋಟಿ ದುಡಿಯೋ ಚಾಲೆಂಜ್ ಮಾಡ್ತೀನಿ. 1 ಲಕ್ಷ ದುಡಿಯೋ ಚಾಲೆಂಜ್ ಮಾಡ್ತಾಯಿದ್ದೀನಿ. ಅಮ್ಮ ಕೂಗ್ತಾಯಿದ್ದಾರೆ. ಆಯಿತು, ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಕ್ಕುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.